ಇನ್ನ ಏನೇನ ಮಾಡ್ಬೇಕಾಗಿತ್ತ ಅಥವಾ ಎಲ್ಲ ಚೆನ್ನಾಗಿ ಮಾಡಿದೀವ? ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ಅರಳುವ ಹೂಗಳ ಅದೊಂದು ಪ್ಲೇ ಆಗಿಲ್ಲ ಅಷ್ಟೇ. ಅದು ಬೋಂಡ ಅರ್ಜೆಂಟ್ ಆಗೋಗೈತೆ, ಸುಡ್ತಿದ್ದಂಗೆ ತಗೊಂಡ್ ತಿಂತಾವಳೆ. ಏ ಬಾರ ದೋಸ್ತು ಫ್ರೆಂಡಾ? ಹಾ ಅಲ್ಲಾಡ ನನ್ನೇನ್ ನೋಡ್ತೀಯಾ? ಹುಳಿ ಸಾರ್. ಅಯ್ಯಪ್ಪ ಬಂದ್ಮೇಲೆ ಸಾಕಾಗೋಯ್ತು. ನೀವೇನೋ ಒಂದು ಬ್ಯಾಗ್ ತಗ್ಲಾಕೊಂಡು ನಮ್ ಕಾಲೇಜು ನಮ್ಗೆ ಆಫೀಸು ಅಂತ ಡಿಂಗ್ ಡಿಂಗ್ ಅಂತ ಬಂದ್ಬಿಡ್ತೀರಾ. ಸಾಕಾ? ಎರಡು ಬೋಂಡ, ಇನ್ನೊಂದೆರಡು ಸುಮ್ಮನೆ ಹೋಗೋ. ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೇದಾ ರಾಮಕೃಷ್ಣ ಯೂಟ್ಯೂಬ್ ಚಾನಲ್. ಸೊ ಇವಾಗ ಏನು ಇವತ್ತಿನ ಬ್ಲಾಗ್ ಏನಿದೆ, ಇವತ್ತಿನ ಗೃಹ ಪ್ರವೇಶ. ಹಿಂದಿನ ದಿನ ನೀವು ಬ್ಲಾಗ್ ನೋಡಿರ್ತೀರ, ಇವತ್ತು ಆ್ಯಕ್ಚುಲಿ ಗೃಹ ಪ್ರವೇಶ. ಇನ್ನು ಮುಂದೆ ನೀವು ಈ ವಿಡಿಯೋ ನೋಡ್ತಾ ನೀವು ಅನ್ಕೊತೀರಾ ಅವಾಗ ರೆಡಿನೇ ಆಗಿಲ್ಲ, ಇವಾಗೇನು ರೆಡಿ ಆಗಿದ್ದಾರೆ ಅಂತ. ಬೆಳಗ್ಗೆ 5:30ಗೆ ಎದ್ದು ಇಲ್ಲಿ ಸಿಕ್ಕಾಪಡೆ ಗಲಾಟೆ ಇದೆ. ಬೆಳಗ್ಗೆ 5:30ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ, ಒಬ್ಬೊಬ್ಬರು ಸ್ನಾನ ಮಾಡಿಕೊಂಡು, ಪೂಜೆಗೆಲ್ಲ ರೆಡಿ ಮಾಡಿ, ಹೋಮಕ್ಕೆಲ್ಲ ರೆಡಿ ಮಾಡಿಕೊಂಡು, ಮತ್ತೆ ನಾನು ರೆಡಿ ಆಗೋದಕ್ಕೆ ಆಗಲಿಲ್ಲ. ಇನ್ ಬಿಟ್ವೀನ್ ಇದು ಊರಾಗಿರೋದ್ರಿಂದ ಏನೇ ತರಬೇಕು ಅಂದ್ರೆ ಅಂಗಡಿಗೆ ಸಿಕ್ಕಾಪಟ್ಟೆ ದೂರ ಹೋಗಬೇಕು. ನಮ್ಮೂರಲ್ಲಿ ಇನ್ನೂ ಡೆವಲಪ್ ಆಗಬೇಕಾಗಿರೋವಂಥದ್ದು ಸಾಕಷ್ಟಿದೆ. ಸೊ ಅಂಗಡಿ ತುಂಬ ದೂರ ಆಯಿತು. ನನ್ನ ತಮ್ಮ ಅವ್ನ ಫ್ರೆಂಡ್ ಎಲ್ಲೋ ಹೊರಟೋಗಿದ್ರು. ಸೊ ಬೆಳಗ್ಗೆಗೆ ಮುಸ್ತಫಾ ಕ್ಯಾಮ್ರಾಮನ್ ನಾನೇ ಆಗಿದ್ದೆ. ನಾನು ಮೇಕಪ್ಪು ಮಾಡ್ಕೊಳ್ದೆ, ರೆಡಿನೂ ಆಗದೆ, ಜಸ್ಟ್ ಆಗ್ತಾನೆ ಸೀರೆ ಉಟ್ಕೊಂಡಿದ್ದೆ. ಹಂಗಂಗೆ ನನ್ನ ಫೋಟೋ ತಗೊಳ್ಳೋದಕ್ಕೆ ಬಿಟ್ಬಿಟ್ಟಿದ್ರು. ನಾನು ಬೇಕೇ ಆಗಿತ್ತು ಆ ಟೈಮಲ್ಲಿ. ಸೊ ಆ ಒಂದು ಪಾರ್ಟ್ ಪೂಜೆ ಟೈಮಲ್ಲಿ ನಾನು ಯಾವ ಫೋಟೋಸಲ್ಲೂ ಇಲ್ಲ, ಅದೊಂದು ರಿಗ್ರೆಟ್ ಇದೆ. ಸೊ ಇವತ್ತಿನ ಗೃಹ ಪ್ರವೇಶ, ನಮ್ಮ ಅಜ್ಜಿ ಮನೆ ಗೃಹ ಪ್ರವೇಶ ಹೇಗಿತ್ತು ಅನ್ನೋದು ಈ ಬ್ಲಾಗ್. ಹಾಯ್, ನೀವೇ ಇವಾಗ ನೋಡ್ತಾ ಇರ್ಬೋದು, ನಾನು ಕ್ಯಾಮ್ರಾಮನ್ ಮುಸ್ತಫಾ ಆಗಿದ್ದೀನಿ. ನಾನು ರೆಡಿ ಆಗೋದಕ್ಕೆ ಕೂಡ ಬಿಡಲಿಲ್ಲ. ತುಂಬ ಬೇಗ ಪೂಜೆ ಸ್ಟಾರ್ಟ್ ಮಾಡೋ ಅರ್ಜೆಂಟಲ್ಲಿದ್ದರು. ಸೊ ಸ್ನಾನ ಮಾಡಿ ಸೀರೆ ಉಟ್ಕೊಂಡಿದ್ದಷ್ಟೇ, ಅದಷ್ಟರಲ್ಲಿ ಗಂಗೆ ಪೂಜೆ ಮಾಡಬೇಕು ಅಂತ ಕೂತ್ಕೊಂಡ್ರು. ಸೊ ನನ್ನ ತಮ್ಮ ಬೇರೆ ಎಲ್ಲೋ ದೂರ ಹೋಗಿದೆ, ಏನೋ ತರಬೇಕು ಅಂತೇಳಿ. ಸೊ ಆ ಒಂದು ಈವೆಂಟ್ನ ಕ್ಯಾಮ್ರಾಮ್ಯಾನ್, ಫೋಟೋಗ್ರಾಫರ್ ಎಲ್ಲ ನಾನೇ ಅಂತ ಹೇಳ್ಬೋದು. ಇನ್ನೊಂದು ಕಡೆ ಬೆಳಗ್ಗೆ ನಾಷ್ಟಕ್ಕೆ ಕಡೆ ಪ್ರಿಪರೇಷನ್ ನಡೀತಿದೆ. ಊಟಕ್ಕೆ ಆಲ್ಮೋಸ್ಟ್ 12:30, 1 ಗಂಟೆಗೆಲ್ಲ ಊಟ ಇರೋದ್ರಿಂದ ತುಂಬ ಜನಕ್ಕೇನು ನಾಷ್ಟ ಮಾಡಿಸ್ಲಿಲ್ಲ. ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಈಗ ಪೂಜೆ ಮಾಡೋದಕ್ಕೆ, ಬೆಳಗ್ಗೆ ಯಾರ್ಯಾರು ಗೆಸ್ಟ್ ಬಂದಿದ್ದಾರೆ ಅವ್ರಿಗೆ ಅಷ್ಟು ಜನ ಕೌಂಟ್ ಹಾಕಿ ಅಷ್ಟು ಜನಕ್ಕೆ ಮಾತ್ರ ನಾವು ಆ್ಯಕ್ಚುಲಿ ನಾಷ್ಟ ಪ್ರಿಪೇರ್ ಮಾಡಿಸಿದ್ವಿ. ಅದಾದಮೇಲೆ ಗಂಗೆ ಪೂಜೆ ಮುಗಿಸಿ, ಗಂಗೆ ಪೂಜೆ ಆ್ಯಕ್ಚುಲಿ ಸಂಪಿಗೆ ನೀರು ತುಂಬಿಸಿರೋದ್ರಿಂದ ಅಲ್ಲಿಗೆ ಮಾಡಿಸಿದ್ರು. ಅದಾದಮೇಲೆ ಈ ಕಡೆ ಹಸುನು ಕೂಡ ಮನೆ ಒಳಗೆ ಬರೋದಕ್ಕೆ ಅದನ್ನು ಕರ್ಕೊಂಬಂದು ಪೂಜೆ ಮುಗಿಸಿ, ಅದಕ್ಕೆ ಏನು ಧಾನ್ಯ ಪ್ರಸಾದ ಏನಂತಾರೆ ನನಗೆ ಗೊತ್ತಿಲ್ಲ. ಇಲ್ಲಿ ಒಂದು ಸ್ಟ್ರೇಂಜ್ ಏನಂದ್ರೆ, ಮನೆ ಒಳಗೆ ಬರೋದಕ್ಕೆ ಮುಂಚೆ ಮನೆಯವರೆಲ್ಲ ಕನ್ನಡಿ ಮುಖ ನೋಡ್ಕೋಬೇಕಂತೆ. ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಇವತ್ತೇ ನೋಡ್ತಾ ಇರೋದು. ಇದಾದ್ಮೇಲೆ ಹಸು ಕೂಡ ಮನೆ ಒಳಗೆ ಬಂತು. ಹಸು ಮನೆ ಒಳಗೆ ಬಂದಮೇಲೆ ಗಂಧಲ ಬಿದ್ದರೆ ಮನೆಗೆ ಒಳ್ಳೇದು ಅಂತ ಹೇಳ್ತಾರೆ. ಸೊ ಹಸು ಹೊಸ್ಲು ದಾಟ್ತಿದ್ದಂಗೆ ಗಂಧಲ ಸಿಕ್ತು ನಮಗೆ. ಸೊ ಎಲ್ಲರೂ ಫುಲ್ ಹ್ಯಾಪಿ. ಇದಾದ್ಮೇಲೆ ನೆಕ್ಸ್ಟ್ ಪೂಜೆ ಇದ್ದಿದ್ದು ಲಕ್ಷ್ಮೀ ಪೂಜೆ. ಸೊ ಎಲ್ಲರೂ ಲಕ್ಷ್ಮೀ ಪೂಜೆ ಪ್ರಿಪರೇಷನಲ್ಲಿ ಇದ್ರು. ಫುಲ್ ಹಡಾವಿಡಿ, ಎಲ್ಲರಿಗೂ ಗಲಾಟೆ. ಪಾಪ ನಮ್ಮ ಅತ್ತೆ ಕೂಡ ಇನ್ನೂ ರೆಡಿಯೇ ಆಗಿರಲಿಲ್ಲ. ನಾವಿಬ್ರು ಮಾತ್ರ ಸ್ನಾನ ಮಾಡಿಕೊಂಡು ಪ್ರಿಪೇರ್ ಆಗಿದ್ವಿ. ಬಟ್ ಮೊಕ್ಕಾಗೆ ಏನು ಗಿಪಪ್ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ. ಸೊ ಅಷ್ಟರ ಪೂಜೆ ಸ್ಟಾರ್ಟ್ ಆಯಿತು. ಈ ಕಡೆ ಇವ್ರೇನು ಪೂಜೆ ಮಾಡ್ತಾ ಇದ್ದಾರೆ, ಅದೇ ರೀತಿ ಒಳಗಡೆ ಅಡುಗೆ ಮನೆಯಲ್ಲಿ ಹಾಲು ಉಗ್ಸೋದಕ್ಕೆಲ್ಲ ಪ್ರಿಪ್ರೇಷನ್ಸ್ ನಡೀತಿತ್ತು. ಹಾಲು ಉಗ್ಸ್ಬೇಕಾದ್ರೆ ಅಡುಗೆ ಮನೆಗೆ ಬೇಕಾಗಿರೋ ಪ್ರಿಪ್ರೇಷನ್ಸ್ ಎಲ್ಲ ಈ ಕಡೆ ನಮ್ಮ ಅತ್ತೆ ನೋಡ್ಕೊತಿದ್ರು. ನಮ್ಮ ಅತ್ತೆ ಮತ್ತು ಇನ್ನೊಬ್ರು ಆಂಟಿ ಇದ್ರು, ಅವರೇ ನೋಡ್ಕೊತಿದ್ರು. ಒಲೆ ಎಲ್ಲ ಪ್ರಿಪೇರ್ ಮಾಡಿ ನಮ್ಮ ಅತ್ತೆ ದೀಪ ಹಚ್ತಿದ್ರು ಬಹುಶಃ ಪೂಜೆಗೆ. ನಾನು ಅದಕ್ಕೆ ಕತ್ತೆತ್ತಿ ಸ್ಮೈಲ್ ಮಾಡು ಅಂದೆ. ಅತ್ತೆ ನನ್ನ ಮುಖಕ್ಕೆ ಏನೂ ಪ್ರಿಪೇರ್ ಆಗಿಲ್ಲ, ರೆಡಿನೇ ಆಗಿಲ್ಲ, ಸುಮ್ಮನೆ ಯಾಕೆ ನನ್ನ ಫೋಟೋಸ್ ತೆಗಿತೀಯಾ ಅಂತ ಹೇಳಿದ್ರು. ನೆಕ್ಸ್ಟು ಅಲ್ಲಿ ಆ ಕಡೆ ಪೂಜೆ ಪ್ರಿಪ್ರೇಷನ್ಸಲ್ಲಿ ಎಲ್ಲರೂ ಬ್ಯುಸಿ ಆಗಿದ್ರು. ಸೊ ಹಾಲುಕ್ಕೋ ಟೈಮಲ್ಲಿ ಯಾರೂ ಇಲ್ಲ ಅಡುಗೆ ಮನೇಲಿ. ನಾನೇ ಒಂದು ಕೈಲಿ ಕ್ಯಾಮ್ರಾ ಇಟ್ಕೊಂಡು ಒಂದು ಕಡೆ ನನಗೆ ಸಕ್ಕರೆ ಹಾಕು ಅಂತ ಕೊಟ್ಬಿಟ್ರು. ಅಷ್ಟರಲ್ಲಿ ಹಾಲು ಉಕ್ಕಿದ್ಮೇಲೆ ನಾನೇ ಸಕ್ಕರೆ ಹಾಕಿದ್ಮೇಲೂ ಅದನ್ನೆಲ್ಲರಿಗೂ ಲೋಟಕ್ಕೂ ನಾನೇ ಬಿಟ್ಕೊಟ್ಟೆ. ಯಾಕಂದರೆ ಎಲ್ಲ ಹೊರಗಡೆ ಹಾಲಲ್ಲಿ ನಡೀತಿರೋ ಪೂಜೆಯಲ್ಲಿ ಅದ್ರ ಪ್ರಿಪ್ರೇಷನ್ಸಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ನೆಕ್ಸ್ಟು ಈ ಕಡೆ ಇವ್ರು ಪೂಜೆ ಮಾಡೋದಕ್ಕೆ ಕುತ್ಕೊಂಡ್ರೆ, ಒಳಗಡೆ ದೇವ್ರ ಮನೆಯಲ್ಲಿ ಇರೋ ದೇವ್ರಿಗೆ ಹೂವು ಹಾಕ್ಬೇಕು ಅಂತೇಳಿ ನನ್ನ ತಂಗಿನೂ ದೇವ್ರ ಮನೇಲಿ ಕುಣಿಸಿದ್ರು.
ಈ ಕಡೆ ಪೂಜೆ ಕೂತ್ಕೊಂಡಿದ್ದು, ಲಕ್ಷ್ಮೀ ಪೂಜೆ ಕೂಡ ಶುರು ಆಯಿತು. ಈ ಕಡೆ ಅಮ್ಮ ಅಪ್ಪ ಪೂಜೆ ಮಾಡ್ತಾ ಮಾಡ್ತಾ ಕಳಶಕ್ಕೆ ಹೂವು ಹಾಕಬೇಕು. ಸೊ ಅದೇ ರೀತಿ ಅದೇ ಸಮಯದಲ್ಲಿ ದೇವ್ರ ಮನೇಲಿ ಕುಣಿಸಿರೋ ಲಕ್ಷ್ಮಿಗೂ ಸಹ ಹೂವು ಮಾಡಬೇಕು. ಆ ಕಡೆ ಅವ್ರೇನು ಮಂತ್ರ ಮುಗಿಸಿ ದೇವ್ರಿಗೆ ಕಳಶಕ್ಕೆ ಹೂವು ಹಾಕ್ತಾರೆ, ಅದೇ ಟೈಮ್ಗೆ ನಾವು ಇಲ್ಲಿ ಹೂವು ಹಾಕ್ಬೇಕಂತೇಳಿ ದೇವ್ರ ಮನೆ ಒಳಗೆ ನನ್ನ ತಂಗಿನೂ ಕೂರಿಸ್ಬಿಟ್ಟಿದ್ರು. ಕಡೆಯದಾಗಿ ಹೋಮದ ಸಮಯ ಬಂತು. ಹೋಮದ ಸಮಯದಲ್ಲಿ ಪೂಜೆ ಎಲ್ಲ, ಕಳಶದ ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟು ಹೋಮ ಶುರುವಾಯಿತು. ಆಲ್ಮೋಸ್ಟ್ 1 hour ಆದಮೇಲೆ ಹೋಮ ಕೂಡ ಮುಗೀತು. ಕಡೆ ಟೈಮಲ್ಲಿ ನಮ್ಮ ಕೈಗೆ ಗರ್ಕೆ ಮತ್ತು ಕೆಲವೊಂದಷ್ಟು ವಸ್ತುಗಳನ್ನ ಕೊಟ್ಟಿದ್ರು. ಪ್ರಾರ್ಥನೆ ಮಾಡಿಕೊಂಡು ಹೋಮದೊಳಗೆ ಅದನ್ನ ಹಾಕಬೇಕು ಅಂತೇಳಿ. ವಸ್ತುಗಳು ಏನೇನು ಹೆಸರು ನನಗೆ ಡೀಟೇಲಾಗಿ ಗೊತ್ತಿಲ್ಲ. ಹೆಂಗೋ ಎಲ್ಲ ತುಂಬ ಚೆನ್ನಾಗಿ ಹೋಮ ಮುಗೀತು. ಹೋಮ ಕೈ ಮುಗ್ದು ಹೊರಗಡೆ ಬಂದೆ. ಈ ಕಡೆ ನಮ್ಮ ಅಪ್ಪ ಅಮ್ಮ ಆಚೆ ಬಂದಿದ್ದ ತಕ್ಷಣ ಫಸ್ಟ್ ನಾಷ್ಟ ಮಾಡಕ್ಕೆ ಹೊಂಟೋದ್ರು. ಯಾಕಂದರೆ ಬೆಳಗ್ಗೆ 5:30 5 ಗಂಟೆಲಿ ಎದ್ದಿದ್ದು. ಈಗ ಆಲ್ರೆಡಿ 11 ಗಂಟೆ ಆಗಿತ್ತು. ಹಸುವಲ್ಲಿ ಕತ್ತೆತ್ತವ್ರು ಯಾರೂ ನೋಡ್ತಾ ಇರಲಿಲ್ಲ. ನಮ್ಮ ಅತ್ತೆ ಬಂದರು. ಇದನ್ನ ನಮ್ಮ ಅತ್ತೆ ಔಟ್ಫಿಟ್ ಇದು ಶ್ಯಾರಿ ಚೆನ್ನಾಗಿರೋದಕ್ಕೆ ತೋರಿಸ್ತಿರೋದು ಔಟ್ಫಿಟ್ ಅಂತ. ನನಗೆ ಅವಾಗಲೇ ಹೊಗೆ ತುಂಬ್ಕೊಂಡು ಹೆಂಗಾಗಿದೆ, ಎಲ್ಲರೂ ಕೈ ಮುಕ್ಕೊಂಡೇನವ್ರೆ ಎಲ್ಲ ಹಂಗಿದ್ದಾರೆ. ಅದು ಯಾವುದೋ ಒಂದು ಸಾಂಗ್ ಅರಳು ಹೂಗಳ ಅದೊಂದು ಪ್ಲೇ ಆಗಿಲ್ಲ ಅಷ್ಟೇ. ಅದು ಕಿಟಕಿ ಎಲ್ಲ ತೆಗ್ದಿದ್ರು ಅಷ್ಟು ಹೊಗೆ ತುಂಬ್ಕೊಂಬಿಟ್ಟು ಕಣ್ಣೇ ಬಿಡೋಕ್ಕಾಗ್ತಿಲ್ಲ. ಆ್ಯಂಡ್ ನೀವು ಗೆಸ್ಟ್ ಮಾಡ್ಬೋದು ಯಾಕೆ ಇಷ್ಟೊಂದು ಸಿಂಪಲ್ ಆಗಿದ್ದೀವಿ ನಾವು ಅಂತ. ನಾವು ಹಳ್ಳಿ ಮನೆ ಅನ್ನೋದಕ್ಕಿಂತ ಕೆಲಸ ಜಾಸ್ತಿ ನಮ್ಮದೇ ಎಲ್ಲ ಆಗಿರೋದ್ರಿಂದ ನಾವು ರೆಡಿ ಆಗೋದು ಯಾವಾಗ, ಕೆಲಸ ಮಾಡೋದು ಯಾವಾಗ. ಎಷ್ಟು ಕೆಲಸ ಮಾಡಿದ್ರು ಇಲ್ಲಿ ಯಾರು ಕೆಲಸ ಮಾಡೋಕ್ಕೆ ಅಂತ ಇಲ್ಲ. ಏನೇ ಫಂಕ್ಷನ್ ಮಾಡಿದ್ರು ನಾವೇ ಕೆಲಸ ಮಾಡಬೇಕು, ನಾವೇ ರೆಡಿ ಮಾಡ್ಕೋಬೇಕು. ಅದರಿಂದ ಸುಮ್ಮನೆ ಸಿಂಪಲಾಗಿ ರೆಡಿ ಆಗಿದೆ. ತುಂಬ ಸಿಂಪಲ್ಲಾಗಿ ಗೃಹ ಪ್ರವೇಶ ಮಾಡಿದ್ದೀವಿ. ತುಂಬ ಸಿಂಪಲ್ ಮನೆ, ತುಂಬ ಬಡವ್ರ ಮನೆ. ಅದಕ್ಕೆ ತುಂಬ ಬಡವ್ರ ಥರನೇ ರೆಡಿ ಆಗಿದ್ದೀವಿ. ತುಂಬ ಧಾಮ್ ಧೂಮ್ ಪಟಾಕಿ ಅವೆಲ್ಲ ಏನಿಲ್ಲ. ಹೌದು, ಇರೋದನ್ನ ಹೇಳ್ಬೇಕು. ಅದು ಕರೆಕ್ಟ್. ಸ್ವಲ್ಪ ಬಂದವ್ರನ್ನೆಲ್ಲ ಕಳಿಸ್ಕೊಟ್ಬಿಟ್ಟು ನಗನಗ್ತಾ ಕುಂಕುಮ ಕೊಟ್ಬಿಟ್ಟು ಆಮೇಲೆ ಮಾತಾಡ್ತೀವಿ. ಜಯ್ಯನ್ ನೀನು ಕುಂಕುಮ ಕೊಡೋಕೆ ಮತ್ತೆ ಅಜ್ಜಿ ಫುಲ್ ರೈಸ್ ಆಗ್ಬಿಟ್ಟೈತೆ ಮಹೇಶ. ಅಜ್ಜಿ ಫುಲ್ ರೈಸ್ ಬೈಕೊಂಡು ಓಡಾಡ್ತೈತೆ. ಅರ್ಜೆಂಟ್ ಆಗೋಗಿದೆ. ಬೋಂಡ ಅರ್ಜೆಂಟ್ ಆಗೋಗೈತೆ. ಸುಡ್ತಿದ್ದಂಗೆ ತಗೊಂಡು ತಿಂತಾವಳೆ. ಚೆನ್ನಾಯ್ತಾ ಅಡುಗೆ ಎಲ್ಲ ಬೆಳಗ್ಗೆ ಎಲ್ಲ ಚೆನ್ನಾಗಿತ್ತು. ರಾಕಿನಾ ಫೋಟೋ ಚೆಕ್ ಮಾಡ್ತಾವನೆ. ಯಾವುದೇ ಬಾಯ್ಬಿಟ್ಟು ನಗಲ್ಲ ಅವನು, ಒಳಗೇ ನಗ್ತಾನೆ. ಅಲ್ಲಿ ಫೋಟೋ ಪೋಸ್ಟ್ ಕೊಡು ಅಂದ್ರೆ ಯಾವ್ದೋ ಶರ್ಟ್ ಆಡ್ತಾರ. ದೊಡ್ಡಮ್ಮ ಹತ್ರ ಮಾತಾಡ್ಬಾ. ದೊಡ್ಡಮ್ಮ ಹಲೋ ಅತ್ತೆ ಆಯ್ ಹಲೋ ಅಂತ ಇಂಟರ್ವ್ಯೂ ಕೊಡ್ತಾನ ನೋಡಿ. ಇಂಟರ್ವ್ಯೂ ಫಸ್ಟ್ ಕುತ್ಕೊಳ. ಇಂಟರ್ವ್ಯೂ ದೊಡ್ಡಮ್ಮ ನೀನು ಒಂದೇ ಕಲರ್ ಇದ್ದೀರಾ, ಬೆರ್ತೋಯ್ತೀರ ಹಂಗೆ. ಊಟ ಹಾಕೈತಿ ಚಿತ್ರಾನ್ನ ಈಗ ಗ್ಯಾಪ್ಸ್ಕೊಂಡ್ ನೋಡ. ಬರ ಮುಂದಕ್ಕೆ ಆಯ್ ಹಲೋ ಅನ್ಬಿಟ್ಟು ಏನೋ ಹಿಂದಕ್ಕೆ ಹೋಯ್ತಿ. ಇಟ್ಕೊಳ್ಳತ್ತೆ ಕೊಡ್ತಾ ಇದ್ರೆ ಇಸ್ಕೊಳ್ಳಲ್ಲ. ಹೇಳು ಹುಡುಗ, ಅನ್ಸ್ತಿದೆ ಒಂದ್ ಮನೆ ಓನರ್. ನಿಮ್ ಮನೆ ಗೃಹಪ್ರವೇಶದ ಹೇಳು, ಹೆಂಗೈತೆ? ಚೆನ್ನಾಗ್ ಮಾಡಿದೀವಾ? ಇನ್ನೇನ್ ಮಾಡ್ಬೇಕಾಯ್ತು? ಒಂಚೂರು ಹತ್ರ ಬಂದು ಮಾತಾಡ್ಬೇಕು. ಇನ್ನ ಏನೇನ ಮಾಡ್ಬೇಕಾಗಿತ್ತಾ ಅಥವಾ ಎಲ್ಲ ಚೆನ್ನಾಗ್ ಮಾಡಿದೀವಾ? ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ನಾನು ನಿಮ್ಮ ಅತ್ತೆ ಎಲ್ಲ ಸೇರಿ ಚೆನ್ನಾಗ್ ಮಾಡಿದೀವಾ? ಓಕೆ ಡನ್. ನೀನೇ ಹೇಳ್ಬಿಟ್ಟೆ ಮಾಡಿದೀವಾ. ಏಯ್ ಹಂಗಲ್ಲಪ್ಪ, ಕೇಳಿದ್ವಿ. ನಿಂದೇನಾದ್ರು ಸರಿ ಇಲ್ಲ ಅಂದ್ರೆ ಹೇಳೋ, ಪರವಾಗಿಲ್ಲ. ಏನಾರು ಜಾಸ್ತಿ ಇನ್ನ ಏನಾರು ಮಾಡ್ಬೇಕಿನ್ನ, ಏನಾದ್ರು ಮಾಡ್ಬೇಕಿತ್ತ? ಇಲ್ಲ ಪರವಾಗಿಲ್ಲ ಹೇಳು. ಅಂತರಂಗದಿಂದ ಬೈರಂಗ ಆಚು ಹಾಕಿ ಅದಂತ ಹುಡ್ಗನೇ ಅಲ್ಲ. ಎರಡೋ ಏನ್ ಮಾಡಿದ್ರು ನೀನ್ ಕಡಿಮೆನೆ ಮಾಡಿರೋ, ನೀವ್ ಸೂಪರ್ ಆಗಿ ಮಾಡಿದೀರಾ ಅಂತಾನೆ. ಅವ್ನು ಯಾವ ತರ ಸಾಧು ಅಂದ್ರೆ ಅವ್ನ್ ಬಟ್ಟೆ ಸೆಲೆಕ್ಷನ್ ಅವ್ನ್ ಮಾಡಲ್ಲ. ಇದು ಚೆನ್ನಾಗೈತಾ? ಹಾ ತಗೋ, ಅದೇ ಚೆನ್ನಾಗೈತೆ. ಅದ್ ಚೆನ್ನಾಗೈತಾ? ಹ್ಞೂ ತಗೋ. ಅದ್ ಏನ್ ಹೇಳಿದ್ರು ಸೈ. ಚೆನ್ನಾಗೈತೆ ಅಂತಾನೆ. ಚೆನ್ನಾಗೈತೇನಪ್ಪ. ಬಟ್ ನನ್ಗೊಂದು ಕಂಪ್ಲೇಂಟ್ ಇದೆ ಕಣ, ದಯವಿಟ್ಟು ಟೇಪ್ ರಿಕಾರ್ಡರ್ ನಿಲ್ಸು. ನಿನ್ನೆಯಿಂದ ಟಾರ್ಚರ್ ಇದ್ರಲ್ಲಿ. ನೆಕ್ಸ್ಟು ಹೋಮ ಎಲ್ಲ ಕಂಪ್ಲೀಟ್ ಆದ್ಮೇಲೆ ದಾಸಪ್ಪನ ಪೂಜೆ ಮಾಡ್ಬೇಕು ಅನ್ಕೊಂಡ್ವಿ. ಯಾಕಂದ್ರೆ ಅಜ್ಜಿ ಮನೆ ದೇವರು ಬಂದು ರಂಗನಾಥ ಸ್ವಾಮಿ. ಸೊ ಅದರ ಪ್ರಯುಕ್ತ ಈ ನಾಮಾರ್ಚನೆ.
ದಾಸಪ್ಪನ ಪೂಜೆ ಆದ್ಮೇಲೆ ಕಡೆಗೆ ನನ್ನಂತೂ ಯಾರಿಗೂ ವೆಯ್ಟ್ ಮಾಡಿಲ್ಲ, ಸಿಕ್ಕಾಪಟ್ಟೆ ಹಸುವಾಗಿತ್ತು. ಹಾಗೆ ಇಲ್ಲಿಂದ ಬೇಗ ಬೆಂಗಳೂರಿಗೆ ಹೋಗೋ ಪ್ಲಾನ್ ಇರೋದ್ರಿಂದ ಫಸ್ಟ್ ಊಟ ಕೂತ್ಕೊಂಡೆ. ಆಗ್ಲೇ ಆಯ್ತು ಬೋಂಡ ತಿಂದೆ, ಇವಾಗ ಬಾಯಿಗೆ ಆ್ಯಂಡ್ ಊಟ ಮುಗಿದ್ಮೇಲೆ ನಾನು ಮಹೇಶ ಒಟ್ಟಿಗೆ ಅಲ್ಲಿಂದ ಹೊರಟ್ವಿ. ಅತ್ತೆ ನಮಗೆ ಟಾಟಾ ಹೇಳ್ಕೊಂಡು ಬೈತಾ ಇದ್ರು, ಎಸ್ಕೇಪ್ ಆಗೋದ್ರಿ, ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು, ನಮ್ಗೆ ಇಲ್ಲಿನ ಎಷ್ಟು ಕೆಲಸ ಇದೆ ಗೊತ್ತಾ ಅಂತೇಳಿ ರೇಗಿಸ್ತಿದ್ರು. ಬಾಯ್ ಅಜ್ಜಿ ಬಾಯ್ ಟಾಟಾ ಏನ್ ಕೊಡ್ತೀಯ? ಹುಳಿ ಸಾರ್. ಹಿಂಗೆ ನಾವು ಗೃಹ ಪ್ರವೇಶ ಮುಗಿಸ್ಕೊಂಡು ನಾನು ಮಹೇಶ ಬೇಗ ಬಂದ್ಬಿಟ್ಟಿವಿ ಒಂದಿನ. ಇವರೆಲ್ಲ ಇಳಿಸ್ಕೊಂಡು ಏನ್ ಇಳಿಸ್ಕೊಂಡು ನೀವ್ ಇಳಿಸಿದ್ದೆಪ್ಪ, ನಾವು ಇಳಿಸಿದ್ದೆ. ನಾವೇನ್ ಸ್ಪೆಷಲ್ ಆಗಿ ಇಳಿಸ್ಬಿಟ್ವಾ? ಅದ್ವೇನೋ ನಾವು ಕೋಳಿ ಕುರಿ ಕುಯ್ದಿಕ್ಕಿದ್ರ ನಮ್ಗಲ್ಲಿ ಏನಿಲ್ಲ. ಕೋಳಿ ಪೂಜೆ ಆಗಿದ್ದಿನ ಯಾರು ಕೋಳಿ ಕುರಿ ಎಲ್ಲ ಮತ್ತೆ ಇವ್ರು ಆಮೇಲೂ ಇಳಿಸ್ಕೊಂಡು ಮಾಡಿರೋದ್ನ ಇಳಿಸ್ಕೊಂಡು ನಾನು ಬೇರೆ ಏನೋ ಅರ್ಥ ಹಂಗೆ ಮಾಡಿರ ನೀವ್ ಇಳಿಸಿದ್ನೆ ನಾವು ನೈಟ್ ಇಳಿಸಿದ್ವಿ, ಬೆಳಗ್ಗೆ ಎಕ್ಸ್ಟ್ರಾ ಒಂದ್ ಅನ್ನ ರಸ ಮಾಡಿ ನಾವೇನೋ ಬೇಗ ಬಂದ್ಬಿಟ್ವಿ. ನಾವು ಬಂದ್ಮೇಲೆ ಏನ್ ಮಾಡಿದ್ರಿ? ಅಯ್ಯಪ್ಪ ಬಂದ್ಮೇಲೆ ಸಾಕಾಗೋಯ್ತು. ನೀವೇನೋ ಒಂದ್ ಬ್ಯಾಗ್ ತಗ್ಲಾಕೊಂಡು ನಮ್ ಕಾಲೇಜು ನಮ್ಗೆ ಆಫೀಸು ಅಂತ ಡಿಂಗ್ ಡಿಂಗ್ ಅಂತ ಬಂದ್ಬಿಡ್ತೀರಾ. ಉಳ್ದವ್ರ ಕತೆ ಐತೆ ನೋಡು, ಸಾಕಾಗಿ ಹೋಗ್ಬಿಡುತ್ತೆ ನಮ್ಗೆ. ಏನೇನ್ ಮಾಡಿದ್ವಿ? ನಮಗೂ ಎಷ್ಟ್ ಕಷ್ಟ ಆಯ್ತು ಗೊತ್ತಾ? ಚಳಿಲ್ ಬಂದ್ಬಿಟ್ಟು ಕೈಯೇ ಮರ್ಚಕ್ ಆಗ್ತಿಲ್ಲ, ಕಾಲು ಮರ್ಚಕ್ ಆಗ್ತಿಲ್ಲ. ಗಾಡಿ ಬೇರೆ ಫಾಸ್ಟ್ ಆಗಿ ಬಂದ್ಬಿಟ್ವಿ, ಕಾಲ್ ಮರ್ಚಕ್ ಆಗ್ತಿಲ್ಲ, ಬೆರಳು ಮರ್ಚಕ್ ಆಗ್ತಿಲ್ಲ. ನೈಸ್ ರೋಡ್ ಮೇಲೆ ಬಂದ್ರ ಗೊಲ್ರಟಿ ನೈಸ್ ರೋಡ್ ಮೇಲೆ ಬಂದಿದ್ದು, ಬೇಗ ಬಂದಿದ್ದೆ. ಅದೇ ಗಾಳಿ ಫಾಸ್ಟ್ ಆಗಿ ಬಂದ್ವಲ್ಲ ನೈಸ್ ರೋಡ್ ಮೇಲೆ ಬಂದಿದ್ಕೆ ಎಳ್ಕೊಂಬಿಟ್ಟವೆ. ನಡಿಯಕ್ ಆಗ್ತಿರ, ನನಗ್ ಬ್ಯಾಗ್ ಎತ್ತಕ್ ಆಗ್ತಿಲ್ಲ. ಆಮೇಲೆ ಟೀ ಮಾಡ್ಕೊಂಡ್ ಕೊಡಿದ್ವಿ. ನಮ್ಗೆ ಚಿಕನ್ ತಿನ್ಬೇಕು ಅನ್ಸ್ತೈತೆ, ತಿನ್ನಂಗಿಲ್ಲ. ಪ್ರಾಬ್ಲಮ್ ಒಂದಲ್ಲ ಎರಡಲ್ಲ. ಮತ್ ನನ್ಗೆ ಹೇಳ್ತೀಯ ಚಿಕನ್ ಬಿರಿಯಾನಿ ಅಂತೀಯ ಅಂತ, ನೀನ್ ತಿನ್ನಲ್ವಾ? ನಾನು ಯೂಟ್ಯೂಬ್ ಒಂದ್ ರೆಸಿಪಿ ನೋಡ್ಬಿಡ್ತಾರೆ, ಚಿಕನ್ ವೇದ ಮೊಟ್ಟೆ ಅಂತ. ಅಲ್ಲ, ಆಸೆ ಆದ್ರೂ ವೇದ, ನನ್ಗೆ ಆಸೆ ಇಲ್ಲ ಅಂತ ಹೇಳಲ್ಲ. ಒಂದಿಷ್ಟು ತಿಂತಿದ್ದಂಗೆನೆ ಏನೋ ಜಾಸ್ತಿ ತಿನ್ಬಿಟ್ಟಿದೀನಿ ಏನೋ ಫೀಲ್ ಆಗುತ್ತೆ. ತಿನ್ನಕ್ಕೆ ಆಗಲ್ಲ ಕಣೆ, ಆಸೆ ಅಂತೂ ಇರುತ್ತೆ ತಿನ್ಬೇಕು ಅಂತ. ಸ್ವಲ್ಪ ತಿಂತಿದ್ದಂಗೆ ಏನೋ ಇಷ್ಟು ತಿನ್ಬಿಟ್ಟಿದ್ದೀನೇನೋ ಅನ್ನೋ ಫೀಲ್ ಆಗಿ ನನ್ಗೆ ಹೊಟ್ಟೆನೇ. ನಮ್ಮಿಬ್ರಿಗೂ ಒಂದೇ ಪ್ರಾಬ್ಲಮ್, ಅದು ಚಿಕನ್ ಏನ್ ಅನ್ಕೊಂತೀವಿ ಅದ್ ಕಣ್ಮುಂದೆ ಬರೋವರೆಗೂ ಆಸೆ. ಚಿಕನ್ ಅಲ್ಲಿ ತಿನ್ನಕ್ ಹೋದಾಗ ಕಣ್ಮುಂದೆ ಆರ್ಡರ್ ಮಾಡಿ ಬಂದ್ಬಿಡ್ತೆ ಅವಾಗ. ತಿಂದ್ವಾ ಸ್ವಲ್ಪ ತೊಳೆದ್ರಿ ಇವತ್ತು ನಾವ್ ಎಸ್ಕೇಪ್ ಆದ್ಮೇಲೆ? ಪಾತ್ರೆ ಎಲ್ಲ ಅವರೇ ತೊಳೆದ್ ಕೊಟ್ರು, ಕೆಲ್ಸದವ್ರು. ಅದೇ ಬಂದಿದ್ರಲ್ಲ ಅವ್ರಿಬ್ರು ಲೇಡೀಸು, ಅವರೇ ತೊಳೆದ್ ಕೊಟ್ರು. ಆಮೇಲೆ ಅದನ್ನ ಇದಕ್ ಬದಲಾಯಿಸು, ಅದೇ ಎತ್ತಿಕು ಇದೇ ಎತ್ತಿಕು, ಮತ್ತೆ ನೈಟ್ಗೆ ಸ್ವಲ್ಪ ಊಟ ತುಂಬಾ ಕೆಲ್ಪ್ ಮಾಡದೆ ಪಾಚ್ಕೊಂಡ್ಬಿಟ್ಟಿದೆ ಹಿಂದಿನ ದಿನ ರಾತ್ರಿ. ಇಲ್ಲ ಮತ್ತೆ ನೀನ್ ಗೋರಂಟಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಡ್ರಾಮಾ ಮಾಡ್ಬಿಟ್ಟು ಹೋಗಿ ತಾಂಬೂಲ ಡ್ರಾಮಾ ಮಾಡಿಲ್ಲ. ನಾನೇನ್ ಡ್ರಾಮಾ ಮಾಡಿ? ನೀನ್ ಹಾಕಲ್ಲ, ಗೋರಂಟಿ ಹಾಕ್ತೀನಿ. ನಿಮ್ಮಮ್ಮ ಸುಮ್ನೆನೆ ಇರೋಳು, ನೀನೇನೆ. ನಾನು ಯಶುಗೆ ಗೋರಂಟಿ ಹಾಕಿ ತಿನ್ಬೇಕಂದ್ರೆ ಅವಳ ಕೈ ನೋಡ್ಬೇಕಿತ್ತು. ನಾನ್ ನೋಡ್ಲೇ ಇಲ್ಲ ಅವಳ ಕೈನ. ಕೆಲ್ಸದ ಬಿಸಿಲಿ ಅಕ್ಕ ಅಮ್ಮ ನಂಗೆ ಸಾಕಾಗಿತ್ತು, ಮನಿ ಕೊಂಡ್ರೆ ಸಾಕು ಅನ್ನಂಗಿತ್ತು. ಬೆನ್ನು ಸೊಂಟ ನೋಯ್ತಾ ಇತ್ತು. ಹೆಂಗನ ಏನನ ಹಾಕೊಡ್ರಿ ಅಂತ 10 ಗಂಟೆ ಆದ್ರೂ ಇನ್ನು ಮಾಡ್ತಾ ಕೆಲಸ ಮುಗಿತಾನೆ ಇಲ್ಲ. 10:30 11 ಗಂಟೆ ಆದ್ರೂ ಮಜ್ಜಿ ಫುಲ್ ಟೇರರ್, ಪಾತ್ರೆ ಸಾಮಾನ್ ಸಿಗ್ತಾ ಇಲ್ಲ ತಾಯಿ. ಆದ್ರೂ ಅವ್ರ ಶಕ್ತಿ ನಮಗ್ ಬರಲ್ಲ ಬಿಡುವೇದ. ಸೊ ಇದು ನಮ್ಮ ಗೃಹ ಪ್ರವೇಶದ ಕತೆ. ಇವರು ರಿಚ್ ಪರ್ಸನ್ ಮನೇನು ನಾನು ಒಂದ್ಸತಿ ಹೋಮ್ ಟೂರ್ ಮಾಡ್ತೀನಿ. ಹೋಮ್ ಟೂರ್ ಸಮಾಧಾನ ಗುಡಿಸ್ತು. ಆ 2 BHK ಸಾರಿ ಇನ್ನು ಡ್ಯೂಪ್ಲೆಕ್ಸ್ ಗುಡಿಸ್ತು ನಾನು ಒಂದ್ಸರಿ. 2 HK ಸಿಂಗಲ್ ಬೆಡ್ರೂಮ್ ನಮ್ಮನೆ. ಸಿಂಗಲ್ ಬೆಡ್ರೂಮ್ ಇನ್ನೇನ್ ಡಬಲ್ ಬೆಡ್ರೂಮ್. ಸಿಂಗಲ್ ಬೆಡ್ರೂಮ್ ಆಗ್ಲಿ ಡ್ಯೂಪ್ಲೆಕ್ಸ್ ನಮ್ಗೆ ಇಂಗ್ಲಿಷ್ ಮಾಡ್ಬೇಕು. ಡ್ಯೂಪ್ಲೆಕ್ಸ್ ಹೋಮ್ ಟೂರ್ ಒಂದ್ಸರಿ ಮಾಡ್ತೀನಿ, ಇದು ಬೇಕಿದ್ರೆ ನೀವು ಕಮೆಂಟ್. ಡ್ಯೂಪ್ಲೆಕ್ಸ್ ಅನ್ಸಲ್ಲ, ಸುಮ್ನೆ ಡೂಪ್ಲೆಕ್ಸ್. ನಮ್ಮಮ್ಮ ಡ್ಯೂಪ್ಲೆಕ್ಸ್ ಅವಾಗ ಒಂದ್ಸರಿ ಫ್ಲೋ ಅಲ್ಲಿ ಯಾರ ಜೊತೆ ಮಾತಾಡ್ಬೇಕಾದ್ರೆ ಡ್ಯೂಪ್ಲೆಕ್ಸ್ ಧೂಮ್ಪ್ಲೆಕ್ಸ್ ಆಗ್ತಿದ್ವಿ. ಇದು ನಮ್ಮ ಗೃಹ ಪ್ರವೇಶದ ಕತೆ. ಇವ್ರ ಹೋಮ್ ಟೂರ್ ಬೇಕಾ, ಈ ಮನೆ ಹೋಮ್ ಟೂರ್ ಬೇಕಾ, ಅಥವಾ ನನ್ನ ಮನೆ ಹೋಮ್ ಟೂರ್ ಬೇಕಾ ಮಾಡೋ ಪ್ಲಾನ್ ಇದೆ. ಸೊ ನಿಮ್ಗೆ ನಿಮ್ಮ ಇಂಟ್ರೆಸ್ಟ್ ಏನಿದೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಬೇಡ ನಿಮ್ಮನೆ ಹೋಮ್ ಟೂರ್ ಮಾಡು, ಅದು ನನಗೆ ಬಿಟ್ಟು. ಎಲ್ಲದಕ್ಕೂ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ವಿಡಿಯೋ. ಬಾಯ್, ಟಾಟಾ, ಬಾಯ್ ಬಾಯ್.